ವಿಧಾನಸಭೆ ಅಧಿವೇಶನದಲ್ಲಿ ಕೆರೆ ಒತ್ತುವರಿ ಗದ್ದಲ ಜೋರಾಗಿತ್ತು. ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ಒತ್ತುವರಿ ಅಂತ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದಂತಹ ಸಿದ್ದರಾಮಯ್ಯನವರಿಗೆ ಈ ಸರ್ಕಾರದವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಗದ್ದಲದ ಮಧ್ಯೆನೇ ಒತ್ತುವರಿ ತನಿಖೆಗೆ ಆಯೋಗ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ. ವಿಧಾನಸಭೆಯಲ್ಲಿ ಒತ್ತುವರಿ ಗದ್ದಲ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೆರೆ ಕಚ್ಚಾಟ. ವಿಧಾನಸಭೆಯಲ್ಲಿ ಬೆಂಗಳೂರಿನ ಕೆರೆಗಳ ಒತ್ತುವರಿ ಬಗ್ಗೆ ಭಾರಿ ಚರ್ಚೆ ನಡೆಯಿತು. ಸರ್ಕಾರದ ಪರ ಕಂದಾಯ ಸಚಿವ ಆರ್ ಅಶೋಕ್ ಉತ್ತರ ನೀಡಿದರು. 1965ರಿಂದ 2004ರವರೆಗಿನ ಒತ್ತುವರಿ ಲಿಸ್ಟ್ ರಿಲೀಸ್ ಮಾಡಿದ್ರು. ಒತ್ತುವರಿಗೆಲ್ಲ ಕಾಂಗ್ರೆಸ್ ಕಾರಣ ಅಂತ ದೂರಿದ್ರು. ಇದಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವುದೋ ಕತೆ ಹೇಳ್ತಾ ಇಲ್ಲ, ಕೆರೆ ಮುಚ್ಚಿದ ಕತೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಿಂಗಡೆ ವಿರೋಧ ಪಕ್ಷದ ನಾಯಕರು ಏನೋ ಬೊಮ್ಮಾಯಿ ಅವರು ಬಂದ ಮೇಲೆ ಬೆಂಗಳೂರು ಮುಳುಗೋಯ್ತು. ಅವ್ರ ಟ್ವೀಟ್ಗಳು ನೋಡ್ಬೇಕು ನೀವು. ನಿಸ್ಸಹಾಯಕ ಮುಖ್ಯಮಂತ್ರಿ, ಅವ್ರ ಟ್ವೀಟ್ಗಳು, ಕಾಂಗ್ರೆಸ್ ಟ್ವೀಟ್, ನಿಸ್ಸಹಾಯಕ ಮುಖ್ಯಮಂತ್ರಿ, ಏನು ಅಸಹಾಯಕ ಮುಖ್ಯಮಂತ್ರಿ. ಯಾರ ಕರ್ಮದ ಫಲ ಇದು? ಯಾರ ಕರ್ಮದ ಫಲ ಇದು? ನಮ್ಮ ಕರ್ಮದ ಫಲ. ಅವರೇ ಜಾಸ್ತಿ ವರ್ಷ ನಿಮ್ಮ ಕಳೆದ 3 ವರ್ಷದಿಂದ ನೀವೇ ಅಧಿಕಾರದಲ್ಲಿದ್ದೀರಿ. 2007-13ವರೆಗೆ ಇದ್ರಿ ಅಧಿಕಾರದಲ್ಲಿ. ಆಗೇನ್ ಮಾಡುದು ಅಂತ ಹೇಳ್ರಿ ನೀವು. ಈ ಗಲಾಟೆ ಆಗ್ತಾ ಇರುವಾಗಲೇ ಬೆಂಗಳೂರಿನ ಒತ್ತುವರಿ ಬಗ್ಗೆ ತನಿಖೆಗೆ ಪ್ರತ್ಯೇಕ ಆಯೋಗ ರಚನೆ ಮಾಡ್ತೀನಿ ಅಂದ್ರು ಸಿಎಂ ಬಸವರಾಜ ಬೊಮ್ಮಾಯಿ. ಎನ್ಕ್ರೋಚ್ಮೆಂಟು ಈ ಥರದ್ದು ಏನಿದೆ ಮತ್ತು ಮುಂದೆ ಆಗಬಾರ್ದು ಅನ್ನೋದಕ್ಕೆ ಡೆಟರೆಂಟ್ ಆಗಿ ಒಂದು ಎಂಕ್ವೈರಿನ ಖಂಡಿತವಾಗಿ ನಾನು ಮಾಡ್ತೇನೆ. ಅದರಲ್ಲಿ ಯಾರೇ ಸಿಗ್ತಾರೆ ಯಾರು ಬಿಡ್ತಾರೆ ಅದು ಬೇರೆ ವಿಚಾರ. ಅಟ್ಲೀಸ್ಟ್ ಕ್ಲೀನಿಂಗರ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಒಬ್ಬ ಜುಡಿಷಿಯಲ್ ಆಫೀಸರ್ನ ನೇತೃತ್ವದಲ್ಲಿ ಟೆಕ್ನಿಕಲ್ ಒಂದಿಬ್ಬರು ಮೆಂಬರ್ಸನ್ನು ಹಾಕಿ ಒಂದು ಎಂಕ್ವೈರಿ ಕಮಿಷನ್ ಕೂಡ ನಾನು ಖಂಡಿತವಾಗೂ BBMP ವ್ಯಾಪ್ತಿಯಲ್ಲಿ ಬರುವಂಥ ಎನ್ಕ್ರೋಚ್ಮೆಂಟ್ಸ್ಗೆ ಕೆರೆ ವಿಚಾರದಲ್ಲಿ ಮತ್ತು ಸ್ಟ್ರಾಂಗ್ ವಾಟರ್ ಡ್ರೈನ್ ವಿಚಾರದಲ್ಲಿ ಬಫರ್ ಝೋನಲ್ಲಿ ಯಾರ್ಯಾರು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಕ್ಕೆ ಆ ಕಮಿಷನ್ ಕೂಡ ನಾನು ಕೂಡಲೇ ನೇಮಿಸ್ತೇನೆ ಅಂತ ಈ ಸಂದರ್ಭ ಇಷ್ಟಪಡ್ತೇನೆ. ಕೆರೆ ಒತ್ತುವರಿ ಬಗ್ಗೆ ಅಶೋಕ್ ಹಾಗೂ ಬೊಮ್ಮಾಯಿ ಕೊಟ್ಟ ಮಾಹಿತಿಯೇ ತಪ್ಪು ಅನ್ನೋದು ಕಾಂಗ್ರೆಸ್ ವಾದ. ತಪ್ಪು ಮಾಹಿತಿ ಕೊಟ್ಟು ಜನರಿಗೆ ತಪ್ಪು ಸಂದೇಶ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ರು ರಾಮಲಿಂಗಾರೆಡ್ಡಿ. ಇದು ರಾಜಕಾರಣಿಗಳು ಆಗಿದ್ರೆ ಅವರೇನಾದರೂ ಒಂದು ನೈತಿಕತೆ ಇದ್ದಿದ್ರೆ ಈ ರೀತಿ ಅವರು ಸದನದಲ್ಲಿ ಮಾಡಿದ್ದು ಘೋರ ಅಪರಾಧ. ಅವ್ರೇನಾದರೂ ಆ ಥರ ನಮ್ಮ ಸರ್ಕಾರದಲ್ಲಿ ಏನಾದರೂ ಸಿದ್ದರಾಮಯ್ಯನವ್ರ ಮೇಲೆ ಅಥವಾ ಯಾವುದೇ ಮಂತ್ರಿಮಂಡಲದ ಸದಸ್ಯ ಮೇಲೆ ಇದ್ದಿದ್ರೆ 4 ವರ್ಷದಿಂದ ಇವ್ರು ಏನ್ ಮಾಡ್ತಾ ಇದ್ರು, ಮತ್ತೆ 5 ವರ್ಷ ಅವ್ರ ವಿರೋಧ ಪಕ್ಷದಲ್ಲಿ ಏನ್ ಮಾಡ್ತಾ ಇದ್ರು. ಈ ಮಧ್ಯೆ ಬೆಂಗಳೂರಿನ ಒತ್ತುವರಿ ತೆರವು ಕಾರ್ಯ ಇಂದು ನಡೆಯಿತು. ಆದರೆ ವಿಪ್ರೋದಂತಹ ದೊಡ್ಡ ಕಂಪನಿಗಳನ್ನ ಕೆಡವಲು ಮೀನಾಮೇಷ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.